ಶಿರ್ಸಿ ತಾಲೂಕಿನ ಪೂರ್ವ ಭಾಗದಲ್ಲಿ ವಿದ್ಯುತ್ ವ್ಯತ್ಯಯದಿಂದ ರೈತರ ಪಂಪ್ಸೆಟ್ಗಳು ಪದೇ ಪದೇ ಸುಟ್ಟು ನೀರು ಪೂರೈಕೆ ಸಾಧ್ಯವಾಗದೆ ಬೆಳೆಗಳೆಲ್ಲವೂ ಒಣಗಿ ನಿಂತಿವೆ. ಸಮರ್ಪಕ ವಿದ್ಯುತ್ ಪೂರೈಕೆಗೆ ಹೆಸ್ಕಾಂ ಕ್ರಮ ವಹಿಸಬೇಕೆಂದು ಆಗ್ರಹಿಸಿ ಬನವಾಸಿ ಬಿಜೆಪಿ ಮಂಡಳ ಹಾಗೂ ರೈತ ಮೋರ್ಚಾ ವತಿಯಿಂದ ಶಿರಸಿ ಹೆಸ್ಕಾಂ ವಿಭಾಗೀಯ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಬನವಾಸಿ ಮಧುಕೇಶ್ವರ ದೇವಸ್ಥಾನದಿಂದ ಶಿರಸಿಯ ಮಾರಿಕಾಂಬಾ ದೇವಸ್ಥಾನದವರೆಗೆ ಬೈಕ್ ರ್ಯಾಲಿ ಹಮ್ಮಿಕೊಂಡು ಅಲ್ಲಿಂದ ಪಾದಯಾತ್ರೆ ಮೂಲಕ ಹೆಸ್ಕಾಂ ಕಚೇರಿ ಮುತ್ತಿಗೆ ಹಾಕಲಾಯಿತು. ಬನವಾಸಿ ಭಾಗದ 5 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ 5-6 ವರ್ಷಗಳಿಂದ ವಿದ್ಯುತ್ ವ್ಯತ್ಯಯದಿಂದ ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಆದರೆ ಹೆಸ್ಕಾಂ ಕ್ರಮ ವಹಿಸುತ್ತಿಲ್ಲ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಮಾತನಾಡಿ, ಬನವಾಸಿ ಭಾಗದಲ್ಲಿ ಅಸಮರ್ಪಕ ವಿದ್ಯುತ್ ಪೂರೈಕೆಯಿಂದ ಬೆಳೆಗಳೆಲ್ಲವೂ ನಾಶವಾಗಿ ರೈತರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೆಸ್ಕಾಂ ರೈತರ ಸಮಸ್ಯೆಯನ್ನ ಕಂಡು ಸುಮ್ಮನಿದೆ. ಸರಿಯಾಗಿ ವಿದ್ಯುತ್ ಪೂರೈಕೆಗೆ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದ್ರು. ಏನ್ ತಿಂತೇವೆ? ಈ ರೀತಿಯ ಅನ್ನ ಬೆಳೆಯುವಂತಹ ರೈತನ ಕತ್ತು ಹಿಚ್ಚುಕುವಂತಹ ಕೆಲಸ ಮಾಡಿದ್ರೆ ಪದೇ ಪದೇ ಕರೆಂಟ್ 10 ನಿಮಿಷ ಕರೆಂಟ್ ಹೋಗ್ತಾ ಇದ್ರೆ ಒಂದೊಂದು ಕರೆಂಟೇ ಇಲ್ಲ ಅಂತಂದ್ರೆ ಆತ ಬೆಳೆಯನ್ನ ಹೇಗೆ ಬೆಳಿಬೇಕು, ಅವನ ಜೀವನ ಹೇಗೆ ಮಾಡಬೇಕು? ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಮುಂಡಗೋಡಲ್ಲೂ ಕೂಡ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮಂಡಲಾಧ್ಯಕ್ಷ ರಮೇಶ್ ನಾಯ್ಕ್ ಕುಪ್ಪಳ್ಳಿ ಮಾತನಾಡಿ, ಗ್ರಿಡ್ ಉದ್ಘಾಟನೆಯಾದ್ರೂ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡ್ತಿಲ್ಲ. ಅಡಿಕೆ, ಬಾಳೆ, ತೆಂಗು, ಶುಂಠಿ, ಅನಾನಸ್ಗೆ ವಿದ್ಯುತ್ ಸಮಸ್ಯೆಯಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ವಿದ್ಯುತ್ ವ್ಯತ್ಯಯದಿಂದ ರೈತರ ಪಂಪ್ಗಳು ಸುಟ್ಟು ಹೋಗುತ್ತಿವೆ ಎಂದರು. ಬಿಜೆಪಿ ಗ್ರಾಮೀಣ ಮಂಡಲಾಧ್ಯಕ್ಷೆ ಉಷಾ ಹೆಗಡೆ ಮಾತನಾಡಿ, ರೈತರ ಸಹನೆ ಪರೀಕ್ಷಿಸಬೇಡಿ. ಬನವಾಸಿ ಭಾಗದಲ್ಲಿ ವಿದ್ಯುತ್ ವೋಲ್ಟೇಜ್ ಸಮಸ್ಯೆಯಿಂದ ಪಂಪ್, ಮಿಕ್ಸರ್, ಫ್ಯಾನ್, ಗ್ರೈಂಡರ್ ಸುಟ್ಟು ಹೋಗುತ್ತಿವೆ. ಸಮರ್ಪಕ ವಿದ್ಯುತ್ ಒದಗಿಸಬೇಕೆಂದು ಒತ್ತಾಯಿಸಿದ್ರು. ಬನವಾಸಿ ಭಾಗದ ಪ್ರಮುಖ ವಿಎಂ ಹೆಗಡೆ ಮಾತನಾಡಿದ್ರು. ಮನವಿ ಸ್ವೀಕರಿಸಿ ಹೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಸುನಿಲ್ ಕುಮಾರ್ ವಿ ಮಾತನಾಡಿ, ಬನವಾಸಿಯಲ್ಲಿ 2022 ಗ್ರಿಡ್ ಉದ್ಘಾಟನೆಗೊಂಡಿದ್ದು ಶಿವಮೊಗ್ಗ ಜಿಲ್ಲೆಯ ಜಡೆ ಭಾಗದಲ್ಲಿ 25 ಟವರ್ ಅಳವಡಿಸಲಾಗಿದ್ದು, ಬನವಾಸಿ ಭಾಗದಲ್ಲಿ 13 ಟವರ್ನಲ್ಲಿ 10 ಟವರ್ ಹಾಕಿದ್ದೇವೆ. 3 ಟವರ್ ಅಳವಡಿಸಲು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಎಂದರು. ಹೆಸ್ಕಾಂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ನಾಗರಾಜ್ ಪಾಟೀಲ್ ಮಾತನಾಡಿ, ಸಮಸ್ಯೆಯಾಗುತ್ತಿರುವುದು ನಿಜ. ಗ್ರಿಡ್ ಕಾರ್ಯಾರಂಭ ಮಾಡಿದ್ರೆ ಬನವಾಸಿ ಭಾಗದಲ್ಲಿ ವಿದ್ಯುತ್ ವ್ಯತ್ಯಯದ ಸಮಸ್ಯೆ ಬಗೆಹರಿಯುತ್ತವೆ ಎಂದರು. ಪ್ರತಿಭಟನೆಯಲ್ಲಿ ಬಿಜೆಪಿ ನಗರ ಮಂಡಲಾಧ್ಯಕ್ಷ ಆನಂದ್ ಸಾಲೇರ, ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್, ಬನವಾಸಿ ಭಾಗದ ಪ್ರಮುಖರಾದ ಮಂಜಣ್ಣ ರಾಮಾಪುರ, ಚಂದ್ರಶೇಖರ್ ಗೌಡ ಕಡಗೋಡ, ಶಂಕರ್ ಗೌಡ, ಗೀತಾ, ಶಾಂತ, ರಾಘವೇಂದ್ರ ನಾಯ್ಕ್, ರವಿ ಪಾರ್ಸಿ, ಸಾಯಿನಾಥ್ ಮತ್ತಿತರರು ಇದ್ದರು. ಭಕ್ತಿಯ ಜೊತೆಗೆ ಪ್ರಾಮಾಣಿಕತೆ, ಪ್ರಯತ್ನಶೀಲತೆ ಸತತವಾಗಿದ್ರೆ ಯಶಸ್ಸು ಸಿಗುತ್ತದೆ ಎಂದು ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರು ನುಡಿದರು. ಯಲ್ಲಾಪುರ ಪಟ್ಟಣದಲ್ಲಿ ನಡೆಯುತ್ತಿರುವ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕರ್ನಾಟಕ ಉತ್ತರ ಪ್ರಾಂತ ಶೌರ್ಯ ಪ್ರಶಿಕ್ಷಣ ವರ್ಗ ಶಿಬಿರಕ್ಕೆ ಸ್ವರ್ಣವಲ್ಲಿ ಶ್ರೀಗಳು ಭೇಟಿ ನೀಡಿ ಆಶೀರ್ವಚನ ನೀಡಿದ್ರು. ನಮ್ಮ ದೇಶದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ಸಮಾಜದ ಬಗ್ಗೆ ಸಮರ್ಪಣಾ ಭಾವನೆ ಇರಬೇಕು. ಇದು ನಿಜವಾದ ಶಕ್ತಿಯಾಗಿದ್ದು, ಸಮರ್ಪಣಾ ಮನೋಭಾವನೆಯ ಜೊತೆಗೆ ನಿಸ್ವಾರ್ಥ ಚಿಂತನೆಯಿಂದ ನಮ್ಮ ಗೌರವ, ವಿಶ್ವಾಸ ಹೆಚ್ಚುತ್ತದೆ ಎಂದರು. ಗೋಹತ್ಯೆ ತಡೆಯುವುದು ಪವಿತ್ರವಾದ ಕೆಲಸವಾಗಿದೆ. ಮಾದಕ ವ್ಯಸನ, ಮತಾಂತರ ತಡೆಯುವ ನಿಟ್ಟಿನಲ್ಲಿ ಹಿಂದೂ ಸಮಾಜ ಇನ್ನಷ್ಟು ಜಾಗೃತವಾಗಬೇಕು ಎಂದು ನುಡಿದರು. ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ಉತ್ತರ ಪ್ರಾಂತದ ಉಪಾಧ್ಯಕ್ಷ ಗಂಗಾಧರ್ ಹೆಗಡೆ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಎಸ್ಎನ್ ಭಟ್, ಏಕಾನ್ ಮೊದಲಾದವರು ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಜಿಎನ್ ಭಟ್, ತಟ್ಟಿಗದ್ದೆ, ಯಲ್ಲಾಪುರ. ಯುವಕರಿಗೆ ದೈಹಿಕ ಮಾನಸಿಕ ಎರಡೂ ಬೆಳವಣಿಗೆ ಹಂತದಲ್ಲಿರ್ತದೆ. ಆಗ ಪ್ರಯತ್ನ ಜೊತೆ ಸೇರಿಕೊಂಡ್ರೆ ಅದು ಹೆಚ್ಚು ಬೆಳವಣಿಗೆ ಆಗ್ತದೆ. ಉದ್ಯೋಗಿನಂ ಋಣಸಿಂಹಂ ಉಪೈತ್ಯ ಲಕ್ಷ್ಮೀ. ಸತತ ಪ್ರಯತ್ನಶೀಲನಾದವನಿಗೆ ಯಶಸ್ಸೆಂಬ ಲಕ್ಷ್ಮಿ ಒಲೆದು ಬರುತ್ತಾಳೆ. ದೈವೇರ ತೇಜಮಿತಿ ಕಾ ಪುರುಷ ವದಂತಿ. ಎಲ್ಲ ದೇವರು ಕೊಡಬೇಕು ಅಂತ ತಿಳ್ಕೊಂಡಿರ್ತಾನಲ್ಲ, ಅದು ಒಳ್ಳೆಯ ಲಕ್ಷಣ ಅಲ್ಲ. ದೇವರು ನಂಬಾರ್ದು ಹೆಂಗಿದ್ರೆ
ಹಾಗಲ್ಲ. ದೇವರ ಬಗ್ಗೆ ನಂಬಿಕೆ, ಶ್ರದ್ಧೆ, ಭಕ್ತಿ ಇರಲೇಬೇಕು. ಅದನ್ನು ತನ್ನ ಪ್ರಯತ್ನ ತಾನು ಪರಿಪೂರ್ಣ ಮಾಡ್ತಾ ಇರೋದು. ದೇವರನ್ನು ನಂಬಿ ತನ್ನ ಪ್ರಯತ್ನ ಪರಿಪೂರ್ಣವಾಗಿ ಮಾಡ್ತಾ ನೋಡಿ ಅವನು ಗೆಲ್ತಾನೆ. ಮಾರ್ಕೆಟಿಂಗ್ ಸೊಸೈಟಿಯ ಮೀಟಿಂಗ್ನಲ್ಲಿ ಭತ್ಯೆ ತೆಗೆದುಕೊಳ್ಳುವ ಜನ ನಾಗರಾಜ್ ನಾಯಕರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಗೋಪಾಲಕೃಷ್ಣ ನಾಯಕ್ ಹೇಳಿದ್ದಾರೆ. ಮಾರ್ಕೆಟಿಂಗ್ ಸೊಸೈಟಿ ಸಭೆಯಲ್ಲಿ ಭತ್ಯೆ ನೀಡುವಂತೆ ಕೇಳಿರಲಿಲ್ಲ ಎಂದು ಅಂಕೋಲ ಬಾವಿಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉದಯ್ ವಾಮನ್ ನಾಯಕ್ ತಿಳಿಸಿದ್ದಾರೆ. ಕಾರವಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೋಪಾಲಕೃಷ್ಣ ನಾಯಕರ ಮಾತುಗಳು ನಮ್ಮ ಸೊಸೈಟಿಯ ಸದಸ್ಯರಿಗೆ ಅಪಮಾನ ಮಾಡುವ ಮಾತುಗಳನ್ನಾಡಿದ್ದಾರೆ. ನಾವು ಕೃಷಿ ಕೆಲಸ ಮಾಡಿಕೊಂಡು ಬಂದವರು. ಗೋಪಾಲಕೃಷ್ಣ ನಾಯಕರಂತೆ ಬೇರೆ ಬೇರೆ ದಂಧೆ ನಾವು ಮಾಡಿಕೊಂಡಿಲ್ಲ. 13 ಜನ ಸದಸ್ಯರಲ್ಲಿ 6 ಜನ ಇಲ್ಲಿ ಬಂದಿದ್ದೇವೆ. ಇನ್ನೋರ್ವರು ಆರೋಗ್ಯ ಸರಿ ಇಲ್ಲ ಎಂದು ಬಂದಿಲ್ಲ. 13 ಸದಸ್ಯರಲ್ಲಿ 7 ಜನ ನಾವು ಇದ್ರೂ ತಾವು ಅಧ್ಯಕ್ಷರಾಗಿದ್ದಾರೆ. ಇನ್ನೋರ್ವ ಸದಸ್ಯರಿಗೆ ಧಮಕಿ ಹಾಕಿ ರಾಜೀನಾಮೆ ಕೊಡಿಸಿದ್ದಾರೆ. ನಾವು ಒಂದು ಮೀಟಿಂಗ್ಗೆ ಹೋಗಿಲ್ಲ ಎಂದು ನಮ್ಮನ್ನ ಅನರ್ಹ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಎಂದು ಆರೋಪಿಸಿದ್ರು. ಗೋಪಾಲಕೃಷ್ಣ ನಾಯಕರು ಹೇಳುವುದು ಎಲ್ಲ ಸುಳ್ಳು ಎಂದರು. ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಅವ್ರದ್ದು ಧಮಕಿ ಹಾಕೊಂಡು ಈ ರೀತಿಯಾಗಿ ಬಂದಂತ ವ್ಯಕ್ತಿಗಳು ನಾವಲ್ಲ. ಅವನು ಧಮಕಿ ಹಾಕಿ ಇದನ್ನು ಮಾಡಿ ಒಟ್ಟ ನಮ್ಮ ಮೆಂಬರಲ್ಲಿ 13 ಜನ ಮೆಂಬರಲ್ಲಿ 6 ಜನ ಈಗ ನಾವು ಇಲ್ಲಿ ಸದಸ್ಯರಿದ್ದೇವೆ. ಇನ್ನೊಬ್ರು ಬರಲಿಲ್ಲ. ಇನ್ನೊಬ್ರು ಅಂದ್ರೆ ಆರಾಮಿಲ್ಲ. 7 ಜನ ನಾವು ಸದಸ್ಯರು. ಆದರೆ ತಾನೇ ಅಧ್ಯಕ್ಷ ಅಂತ ಹೇಳಿ 13ರಲ್ಲಿ 7 ಜನ ನಾವಿದ್ರೂ ತಾನು ಅಧ್ಯಕ್ಷ. ಇನ್ನೊಬ್ರು ಧಮಕಿ ಹಾಕೊಂಡು ರಾಜೀನಾಮೆಯನ್ನು ಕೊಡಿಸಿದ್ದಾನೆ. ನಮ್ಮದೇ ವ್ಯಕ್ತಿ ಒಬ್ಬ ಬ್ರಾಹ್ಮಣನಿಗೆ ಧಮಕಿ ಹಾಕಿ ರಾಜೀನಾಮೆಯನ್ನು ಕೊಡಿಸಿದ್ದಾನೆ. ಪ್ರತಿ ಒಂದು ಇಂಥ ಗುಂಡಾ ಪ್ರವೃತ್ತಿಯನ್ನ ಮಾಡ್ತಾ ಹೋಗ್ತಾನೆ. ಪ್ರತಿ ಒಂದು ಮಾತಿಗೆ ಕೇಳಿದ್ರೆ ಏನಾದರೂ ಕೇಳಿದ್ರೆ ತಾನು ಹೇಳಿದ್ದಲ್ಲ, ಹೇಳೋದು ಸುಳ್ಳು, ಒಂದು ಸತ್ಯ ಮಾತಿಲ್ಲ. ಮತ್ತೆ ಮೇಲೆ ಕೇಳಿದ್ರೆ ತಾನು ಎಲ್ಲ ಪ್ರಾಮಾಣಿಕ, ತನ್ನಂತ ಪ್ರಾಮಾಣಿಕರು ಇಲ್ಲಿ ಎಲ್ಲೂ ಇಲ್ಲ ಎನ್ನುವಂಥದ್ದನ್ನ ಹೇಳ್ತಾರೆ. ಏನಾದರೂ ಕೇಳಿದ್ರೆ ಆಣೆ, ಪ್ರಮಾಣ. ಈ ಪ್ರಮಾಣ ಮಾಡುವಂಥದ್ದು ಯಾರಿಗೆ ನಂಬ್ತಾರೆ? ನಮ್ಮ ಆತ್ಮಸಾಕ್ಷಿ. ಮೊದಲು ನಮ್ಮ ಆತ್ಮಸಾಕ್ಷಿ ಬಿಟ್ರೆ. ಈ ಸಂದರ್ಭದಲ್ಲಿ ಅಂಕೋಲ ತಾಲೂಕಾ ಕೃಷಿ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘದ ರಾಮು ಆಗೇರಾವ್, ಪ್ರಿಯಾಂಕಾ ಮಂಜುನಾಥ್ ನಾಯಕ್, ಲಲಿತಾ ನಾಯಕ್, ಬೀರಣ್ಣ ನಾಯಕ್, ರಾಜೀವ್ ನಾಯಕ್ ಉಪಸ್ಥಿತರಿದ್ದರು.